ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಇವತ್ತು ಏನಪ್ಪಾ ಅಂತ ಅಂದ್ರೆ ಸನ್ಸ್ಕ್ರೀನ್ ಬಗ್ಗೆ ಮಾತಾಡೋಣ. ಯಾವ ಸನ್ಸ್ಕ್ರೀನ್ ಹಾಕಬೇಕು, ಏನ್ ನೋಡಿ ಸನ್ಸ್ಕ್ರೀನ್ ತಗೋಬೇಕು, SPF ಅಂದ್ರೆ ಏನು, ಸನ್ಸ್ಕ್ರೀನ್ ಹಾಕ್ಲೇಬೇಕಾ, ಅದು ಎಷ್ಟು ನೆಸೆಸಿಟಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸನ್ಸ್ಕ್ರೀನ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ಎಷ್ಟೊಂದು ಜನ ಸನ್ಸ್ಕ್ರೀನ್ ಹಾಕೋರು ಇದ್ದಾರೆ, ಹಾಕದೇ ಇರೋರು ಇದ್ದಾರೆ. ಸೊ ಫಸ್ಟ್ ನಾನು ಸನ್ಸ್ಕ್ರೀನ್ ಹಾಕೋಕ್ಕಿಂತ ಮುಂಚೆ ತುಂಬಾ ಡೌಟ್ಸ್ ಇತ್ತು. ಸನ್ಸ್ಕ್ರೀನ್ ಹಾಕಲೇಬೇಕಾ, ಯಾವಾಗ ಹಾಕಬೇಕು, ಎಷ್ಟು ಹಾಕಬೇಕು, ಯಾವ್ದು ತೊಗೋಬೇಕು, ತುಂಬಾ ಡೌಟ್ಸ್ ಇತ್ತು. ನಾನು ಫೈನಲಿ ಡಾಕ್ಟರ್ ಹತ್ರ ಹೋಗುವಾಗ ಅವ್ರು ರೆಕಮೆಂಡ್ ಮಾಡಿದ್ದು, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಸನ್ಸ್ಕ್ರೀನ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ಅದೇ ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಫಸ್ಟ್ ನಾವು ಸನ್ಸ್ಕ್ರೀನ್ ಬಗ್ಗೆ ನೋಡೋಕ್ಕಿಂತ ಮುಂಚೆ ಸನ್ ರೇಸ್ ಬಗ್ಗೆ ತಿಳ್ಕೊಳ್ಳೋಣ. ಸನ್ ರೇಸ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಸೂರ್ಯನ ಕಿರಣಗಳು ಬಂದ್ಬಿಟ್ಟು 4 ವೆರೈಟಿ ಇದೆ. ಅದರಲ್ಲಿ UVA, UVB, UVC, UVV. ಸೊ ಈ UVC ಮತ್ತೆ UVV ಬಂದ್ಬಿಟ್ಟು ಅಷ್ಟು ಹಾರ್ಮ್ಫುಲ್, ಅಷ್ಟು ಏನು ತೊಂದರೆ ಕೊಡೋದಿಲ್ಲ ನಮ್ಮ ಸ್ಕಿನ್ಗೆ. ಈ UVA ಮತ್ತು UVB ಇದೆಯಲ್ಲ ತುಂಬಾ ಡೇಂಜರಸ್. ಸೊ ಈ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ಅದ್ರ ಮೇಲೆ ಬರ್ದಿರ್ತಾರೆ UVA ಆ್ಯಂಡ್ UVB ಅಂತ. UVA ಅಂದರೆ ಏನು, UVB ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ UVA ಮತ್ತು UVB ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಸ್ಕಿನ್ನಲ್ಲಿ ಎಷ್ಟು ಲೇಯರ್ ಇದೆ ಅಂತ ಹೇಳ್ತೀನಿ. ನಮ್ಮ ಸ್ಕಿನ್ನಲ್ಲಿ 3 ಲೇಯರ್ಸ್ ಇದೆ. ಫಸ್ಟು ಎಪಿಡರ್ಮಿಸ್, ಡರ್ಮಸ್ ಆ್ಯಂಡ್ ಹೈಪೋಡರ್ಮಸ್. ಸೊ ಈ ಎಪಿಡರ್ಮಿಸ್ ಬಂದ್ಬಿಟ್ಟು ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಡರ್ಮಸ್ ಆ್ಯಂಡ್ ಥರ್ಡ್ ಲೇಯರ್ ಹೈಪೋಡರ್ಮಸ್. ಈ UVB ಬಂದ್ಬಿಟ್ಟು ನಮ್ಮ ಫಸ್ಟ್ ಲೇಯರ್ ಏನಿರುತ್ತೆ ಎಪಿಡರ್ಮಿಸ್, ಅದಕ್ಕೆ ಮಾತ್ರ ಹಾರ್ಮ್ಫುಲ್ ಮಾಡುತ್ತೆ. ಇವಾಗ ನೀವು ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಟ್ಯಾನಿಂಗ್ ಆಗಿರ್ಬೋದು, ಸ್ಪಾಟ್ಸ್ ಆಗಿರೋದು, ಸ್ಕಿನ್ ಬರ್ನ್ ಆಗಿರ್ಬೋದು, ಈ ಸ್ಕಿನ್ ಮೇಲೆ ಆಗಿರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು UVB ಇಂದ ಆಗೋದು. ಸೊ ಅದೆಲ್ಲ ಸ್ವಲ್ಪ ದಿನ ಆದಮೇಲೆ ಹೋಗ್ಬಿಡುತ್ತೆ. ಇಲ್ಲ ನೀವು ಟ್ಯಾನ್ ಪ್ಯಾಕ್ ಹಾಕಿದ್ರೆ ಹೋಗ್ಬಿಡುತ್ತೆ. ಇಟ್ಸ್ ಈಸಿ. ಬಟ್ UVA ಬಂದ್ಬಿಟ್ಟು ಹಂಗಲ್ಲ. ನಮ್ಮ ಲಾಸ್ಟ್ ಲೇಯರ್ ಅಂದರೆ ಹೈಪೋಡರ್ಮಿಸ್ ಲಾಸ್ಟ್ ಲೇಯರ್ವರೆಗೂ ಹೋಗುತ್ತೆ. ಅದು ಓದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಅದು ಡೀಪ್ ಟ್ಯಾನಿಂಗ್ ಆಗಿರುತ್ತೆ ಮತ್ತು ಇದರಿಂದ ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ, ನಾವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಈ UVA ಮತ್ತು UVB ಇಂದ ತಪ್ಪಿಸ್ಕೋಬೇಕಾದ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ UVA ಇಂದ ಆ್ಯಂಟಿ ಏಜಿಂಗ್ ಆಗೋದು, ರಿಂಕಲ್ಸ್ ಆಗೋದು, ಈ ತುಂಬ ಜನ ಅನ್ಕೋತಾರೆ ಬೇಗ ವಯಸ್ಸಾಗಿರೋ ಥರ ಕಾಣಿಸ್ತಿದ್ದೀನಲ್ಲ ಯಾಕೆ ಅಂತ. ಎಸ್, ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲಿಲ್ಲ ಅಂದರೆ ಬೇಗ ರಿಂಕಲ್ಸ್ ಬರುತ್ತೆ. ಯಾಕಂದರೆ ಆ UVA ಅನ್ನೋದು ತುಂಬಾ ಡೇಂಜರಸ್ ಆಗಿರುತ್ತೆ. ಈಗ ಸನ್ಸ್ಕ್ರೀನ್ ಹಾಕೋಬೇಕು ಅಂತ ಗೊತ್ತಾಯಿತು, ಅಂದರೆ ಇಂಪಾರ್ಟೆಂಟ್, ನೆಸೆಸಿಟಿ ಅಂತ ನಮಗೆಲ್ಲರಿಗೂ ಗೊತ್ತಾಯಿತು. ಇವಾಗ ನಾವು ಸನ್ಸ್ಕ್ರೀನ್ ತೊಗೊಳ್ಳೋಕ್ಕೆ ಅಂಗಡಿಗೆ ಹೋದರೆ ಅಥವಾ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ಯಾವ ಸನ್ಸ್ಕ್ರೀನ್ ತೊಗೋಬೇಕು, ತುಂಬಾ ಬ್ರ್ಯಾಂಡ್ಸ್ ಇದೆ, ಯಾವುದು ಕರೆಕ್ಟು, ಎಷ್ಟು SPF ಇರೋದು ತೊಗೋಬೇಕು. ಈ SPF ಅಂದರೆ ಏನು? ಸೊ ಈ SPF ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ. ಇದರಲ್ಲಿ ಇವಾಗ 30ಇಂದ 50, ಇಲ್ಲ ಇವಾಗೇನು 100ವರೆಗೂ ಇದೆ ಅಂತ ಅನಿಸುತ್ತೆ. ಸೊ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು 30 to 50 ಯಾವುದಾದ್ರೂ ಯೂಸ್ ಮಾಡ್ಬೋದು ಅಂತ. ಬಟ್ ನನಗೆ ಅವ್ರು ಬರ್ಕೊಟ್ಟಿದ್ದು 30 SPF ಇರೋದು. ಸೊ ಈ SPF ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, 30 ಇದ್ರೆ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ, 50 ಇದ್ರೆ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ನೋಡೋಣ. ಸೊ SPF 30 ಇದ್ದರೆ, ಸೊ ನಾವೀಗ ಕ್ಯಾಲ್ಕುಲೇಟ್ ಮಾಡಿದ್ರೆ 1/30 × 100 ಅಂದರೆ 3.33 ಬಂತಲ್ವಾ. ಸೊ ಈಗ ಈ 3% ಅಷ್ಟು ನಮ್ಮ ಸ್ಕಿನ್ ಒಳಗಡೆ ಈ UVA ಆಗಿರ್ಬೋದು, UVB ಆಗಿರ್ಬೋದು, UV ರೇಸ್ ನಮ್ಮ ಸ್ಕಿನ್ ಒಳಗಡೆ ಹೋಗುತ್ತೆ. ಇನ್ನು ಮಿಕ್ಕಿದ 97% ಅಷ್ಟು ಈ ಕ್ರೀಮ್, ನೀವು ಯಾವ ಸನ್ಸ್ಕ್ರೀನ್ ಹಾಕ್ತಿದ್ರೆ 90% ಅಷ್ಟು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೇನೆ SPF 50 ಕೂಡ ಅಷ್ಟೇ. 1/50 × 100 ಮಾಡಿದ್ರೆ ನಮಗೆ 2% ಸಿಗುತ್ತೆ. ಅಂದರೆ 2% ಅಷ್ಟು ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ಗೆ ಹೋಗುತ್ತೆ. ಮಿಕ್ಕಿದ 98% ಅಷ್ಟು ಪ್ರೊಟೆಕ್ಟ್ ಮಾಡುತ್ತೆ. ಇವಾಗ ನೀವೇ ತಿಳ್ಕೊಳ್ಳಿ, ಇವಾಗ SPF 50 ಆದಮೇಲೆ 60, 70, 80 ಇಷ್ಟು ಜಾಸ್ತಿ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಆಲ್ರೆಡಿ ನಮ್ಗೆ 98% ಅಷ್ಟು ಸಿಗ್ತದೆ. ಹಂಗೆ ಸಿಕ್ಕಿದ್ರೆ 98.1, 2, 3 ಹಂಗೆ ಸಿಗ್ಬೋದು. ಸೊ ನಾನು ಹೇಳೋದು SPF 30 to 50 ಎನಿಥಿಂಗ್ ವುಡ್ ಬಿ ಫೈನ್ ಅಂತ. ಈ ಸನ್ಸ್ಕ್ರೀನ್ ಮೇಲೆ PA++ ಅಂತ ಬರೆದಿರ್ತಾರೆ. ಈ PA++ ಅಂದರೆ ಏನು? PA++ ಅಂತ ಅಂದರೆ ಪ್ರೊಟೆಕ್ಷನ್ ಗ್ರೇಡ್ ಆಫ್ UVA. ಅಂದರೆ ಈಗ ಜಾಪನೀಸ್ ಸೈಂಟಿಸ್ಟ್ ಒಬ್ಬರು ಈ ಗ್ರೇಡ್ನ ಬಂದ್ಬಿಟ್ಟು 1ರಿಂದ 10ವರೆಗೂ ಕಂಡುಹಿಡಿದಿದ್ದಾರೆ. ಅಂದರೆ ಇವಾಗ 1+ ಇದ್ದರೆ 2ರಿಂದ 4 ಗ್ರೇಡ್, 2+ ಇದ್ದರೆ 4 to 8.
ಸೊ 2+ಗಿಂತ ಜಾಸ್ತಿ ಅಂದರೆ 3+ ಇದ್ದರೆ 8 to 10. ಸೊ ನೀವು PA++ ಚೂಸ್ ಮಾಡಬೇಕಾದ್ರೆ 2 to 3+ ಇರೋದನ್ನ ಚೂಸ್ ಮಾಡಿ. ಸೊ ನೀವು ಸನ್ಸ್ಕ್ರೀನ್ನ ಎಷ್ಟು ಹಾಕಬೇಕು, ಎಷ್ಟೊತ್ತಿಗೆ ಹಾಕಬೇಕು, ಸೊ ನೀವು ಎವ್ರಿ 2 to 3 hours ಸನ್ಸ್ಕ್ರೀನ್ ಹಾಕಲೇಬೇಕು, ರೆಕಮೆಂಡೆಡ್. ನಂಗೆ ಅರ್ಥ ಆಗುತ್ತೆ, ಆಫೀಸ್ಗೆ ಹೋಗ್ತೀರಾ, ಹೊರಗಡೆ ಹೋಗ್ತೀರಾ, ಪಾಸಿಬಲ್ ಇರೋದಿಲ್ಲ ಹಾಕೋದಕ್ಕೆ. ಬಟ್ ಏನಾದರೂ ಮಾಡಿ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಎವ್ರಿ 2 to 3 hours ನೀವು ಸನ್ಸ್ಕ್ರೀನ್ ಹಾಕಲೇಬೇಕು. ಸನ್ಸ್ಕ್ರೀನ್ ಯಾವಾಗ ಹಾಕಬೇಕು? ವರ್ಷದ 365 ದಿನಾನೂ ನೀವು ಸನ್ಸ್ಕ್ರೀನ್ ಹಾಕಬೇಕು. ಹೊರಗಡೆ ಇರಲಿ, ಒಳಗಡೆ ಇರಲಿ, ಮನೆ ಒಳಗಡೆ ಸನ್ಸ್ಕ್ರೀನ್ ಹಾಕಲೇಬೇಕು. ಮನೆ ಒಳಗಡೆ ಇದ್ದರೆ, ಫಾರ್ ಎಕ್ಸಾಂಪಲ್, ನೀವು ಬ್ಯಾಲ್ಕನಿಲಿ ಕೂತ್ಕೋತೀರಾ, ಕಿಟಕಿ ಹತ್ರ ಕೂತ್ಕೋತೀರಾ, ಸನ್ ರೈಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ 365 ಡೇಸು ನೀವು ಸನ್ಸ್ಕ್ರೀನ್ ಹಾಕಲೇಬೇಕು. ನೀವು ಸನ್ಸ್ಕ್ರೀನ್ ಎಷ್ಟು ಹಾಕಬೇಕು ಅಂತ ನಿಮ್ಗೆ ಡೌಟ್ ಇರುತ್ತೆ. ಸನ್ಸ್ಕ್ರೀನ್ ಯಾವಾಗಲೂ ಒಂದು ರೂಲ್ ಇದೆ, 2 finger ರೂಲ್ ಅಂತ. ನನ್ನ ಡಾಕ್ಟರ್ ಹೇಳ್ಕೊಟ್ಟಿರೋದು ಇಷ್ಟು. 2 finger ರೂಲ್ ಅಂದರೆ ಇಷ್ಟು. ನೀವು ಸನ್ಸ್ಕ್ರೀನ್ ತೊಗೊಳ್ಳುವಾಗ ಇಷ್ಟು ಅಳತೆಲಿ ತೊಗೋಬೇಕು. ಇದು ಮೆಷರ್ ಮಾಡೋಕ್ಕೆ ಕಷ್ಟ ಅಂದರೆ ಯೂಶಲಿ ನೀವು ಟೂತ್ಪೇಸ್ಟ್ಗೆ ಲೈಕ್ ಬ್ರಷ್ಗೆ ಟೂತ್ಪೇಸ್ಟ್ ಹಾಕ್ತಿದ್ರೆ ಅಷ್ಟು ಕ್ವಾಂಟಿಟಿ ನೀವು ತೊಗೋಬೇಕು. ಅಷ್ಟು ತೊಗೊಂಡು ನೀವು ಫೇಸ್ಗೆ ಹಾಕಲೇಬೇಕು. ನೀವು ಸ್ವಲ್ಪ ನಾರ್ಮಲ್ ಕ್ರೀಮ್, ಡೈಲಿ ಕ್ರೀಮ್ ಹಾಕೋ ಥರ, ಮಾಯ್ಶ್ಚರೈಸರ್ ಹಾಕೋ ಥರ ಇಷ್ಟು ತೊಗೊಂಡು ಹಾಕಿದ್ರೆ ನೀವು ಸನ್ಸ್ಕ್ರೀನ್ ಹಾಕೋದು ಒಂದೇ, ಹಾಕದೇ ಇರೋದು ಒಂದೇ. ಸೊ ನೋ ಯೂಸ್. ಸೊ ಆಲ್ವೇಸ್ ಫಾಲೋ 2 finger ರೂಲ್ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಇನ್ನೂ ಕೆಲವರು ಹೇಳ್ತಾರೆ, ನಾನು ಮೇಕಪ್ ಹಾಕ್ತೀನಿ, ಮೇಕಪ್ಪಲ್ಲಿ ಸನ್ಸ್ಕ್ರೀನ್ ಇದೆ ಅಂತ ಕ್ಲೇಮ್ ಮಾಡ್ತಿದ್ದಾರೆ, ಅದು ಸಾಕಲ್ವಾ, ಎಕ್ಸ್ಟ್ರಾ ಸನ್ಸ್ಕ್ರೀನ್ ಹಾಕಬೇಕಾ ಅಂತ. ಸೊ ಇದಕ್ಕೆ ನಾನು ಏನು ಹೇಳೋದು ಅಂತಂದರೆ, ಇವಾಗ ನೀವು ಮೇಕಪ್ ಹಾಕ್ತಿದ್ರೆ, ಇವಾಗ ಮೇಕಪ್ ಮೇಲೆ ಫಾರ್ ಎಕ್ಸಾಂಪಲ್ ಫೌಂಡೇಶನ್ ಮೇಲೆ ಬರ್ತಿರ್ತಾರೆ SPF 15. SPF 15 ಅಂತ ಬರ್ದಿರ್ತಾರೆ. ಈಗ ಪೌಡರ್ ಕಾಂಪ್ಯಾಕ್ಟ್ ಮೇಲೆ SPF 20, 25 ಅಂತ ಬರ್ದಿರ್ತಾರೆ. ಸೊ ಇವಾಗ ನೀವು ಫೌಂಡೇಶನ್ ಹಾಕ್ತಿದ್ರೆ, ಇಷ್ಟು ಫೌಂಡೇಶನ್ ತೊಗೊಂಡ್ರೆ ಇಡೀ ಫೇಸ್ ಕವರ್ ಆಗಿಬಿಡುತ್ತೆ, ನೆಕ್ಕು ಕವರ್ ಆಗಿಬಿಡುತ್ತೆ. ಸೊ ಪೌಡರು ಅಷ್ಟೇ, ಲೈಕ್ ಜಾಸ್ತಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಡ್ಯಾಬ್ ಮಾಡ್ತೀರಾ ಅಷ್ಟೇ. ನೀವು ಸನ್ಸ್ಕ್ರೀನ್ ರೂಲ್ ಏನು ಹೇಳಿ, 2 finger ರೂಲ್ ಅಂತ. ನೀವು ಅಷ್ಟೊಂದು ಸನ್ಸ್ಕ್ರೀನ್ ಜಾಗದಲ್ಲಿ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ ಹಾಕಿದ್ರೆ ನಿಮ್ಮ ಮುಖ ನಿಜವಾಗ್ಲೂ ಮುಖದ ಪರಿಸ್ಥಿತಿ ನೀವೇ ನೆನೆಸ್ಕೊಳ್ಳಿ. ಸೊ ಫೌಂಡೇಶನ್ ಅಷ್ಟು ಹಾಕೋಕ್ಕಾಗಲ್ಲ. ನೀವು ಏನೇ ಮೇಕಪ್ ಹಾಕಿದ್ರು, ಎಷ್ಟೇ ಸನ್ಸ್ಕ್ರೀನ್ ಇದ್ರೂ ಆ ಮೇಕಪ್ ಪ್ರಾಡಕ್ಟ್ಸಲ್ಲಿ ನೀವು ಎಕ್ಸ್ಟ್ರಾ ಸನ್ಸ್ಕ್ರೀನ್ ಹಾಕಲೇಬೇಕಾಗುತ್ತೆ. ಇವಾಗ ನೀವು ಕೇಳ್ಬೋದು, ಸನ್ಸ್ಕ್ರೀನ್ ಯಾವಾಗ ಹಾಕಬೇಕು, ಫಸ್ಟ್ ಹಾಕಬೇಕಾ, ಲಾಸ್ಟಲ್ಲಿ ಹಾಕಬೇಕಾ ಅಂತ. ಸೊ ಯಾವಾಗ್ಲೂ ಸನ್ಸ್ಕ್ರೀನ್ ಅಪ್ಲೈ ಮಾಡೋಕ್ಕೆ ರೂಲ್ ಅಂತ ಇಲ್ಲ, ಕರೆಕ್ಟ್ ಪ್ರೊಸೀಜರ್ ಬಂದುಬಿಟ್ಟು, ಫಸ್ಟ್ ನೀವು ಮುಖ ತೊಳೆದ್ಮೇಲೆ ಟೋನರ್ ಹಾಕ್ತೀರಾ, ನೆಕ್ಸ್ಟ್ ಮಾಯ್ಶ್ಚರೈಸರ್, ನೆಕ್ಸ್ಟ್ ಸನ್ಸ್ಕ್ರೀನ್ ಹಾಕಿದ್ಮೇಲೆ ನೀವು ಯಾವ ಪ್ರಾಡಕ್ಟ್ಸ್ ಬೇಕಾದರೂ ನೀವು ಹಾಕ್ಕೋಬೋದು. ಸೊ ಅಂದರೆ ಯಾವ ಮೇಕಪ್ ಪ್ರಾಡಕ್ಟ್ಸ್ ಬೇಕಾದರೂ ನೀವು ಹಾಕ್ಕೋಬೋದು. ಸೊ ಆಲ್ವೇಸ್ ಫಸ್ಟ್ ಟೋನರ್, ಮಾಯ್ಶ್ಚರೈಸರ್, ಲೈಕ್ ನೀವೇನಾದ್ರು ಸಿರಮ್ ಹಾಕ್ತಿದ್ರೆ ಟೋನರ್ ಆದಮೇಲೆ ಸಿರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ದೆನ್ ಯುವರ್ ಮೇಕಪ್ ಪ್ರಾಡಕ್ಟ್ಸ್. ಓಕೆನಾ? ಇನ್ನು ಕೆಲವ್ರು ಹೇಳ್ತಾರೆ, ನನಗೆ ತುಂಬ ಪಿಂಪಲ್ಸ್ ಇದ್ದರೆ ಅಷ್ಟೊಂದು ಸನ್ಸ್ಕ್ರೀನ್ ಹಾಕಿದ್ರೆ ನನ್ನ ಮುಖ ತುಂಬ ಆಯಿಲಿಯಾಗಿ ಕಾಣಿಸುತ್ತೆ ಅಂತ. ಪಿಂಪಲ್ಸ್ ಇರೋರು ಈಗ ಪಿಂಪಲ್ಸ್ ಇಲ್ಲದೆ ಇರೋರು ಈ ಸನ್ಸ್ಕ್ರೀನ್ನ ಸ್ಪ್ರೆಡ್ ಮಾಡುವಾಗ ಹಿಂಗೆ ಕೈಲಿ ಹಿಂಗೆ ಸ್ಪ್ರೆಡ್ ಮಾಡ್ತೀವಿ. ಆದರೆ ಪಿಂಪಲ್ಸ್ ಇರೋರು ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಆ ಪಿಂಪಲ್ಸಲ್ಲಿರೋ ಬ್ಯಾಕ್ಟೀರಿಯಾ ಬಂದುಬಿಟ್ಟು ಇಡೀ ಫೇಸ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ನೀವು ಏನು ಮಾಡಬೇಕಂತಂದರೆ, ಜಸ್ಟ್ ಈ ಥರ ಡ್ಯಾಬ್ ಮಾಡಿ ಹಾಗೆ ಬಿಟ್ಟರೆ ಅದು ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ನಿಮಗೇನು ಆ ವೈಟ್ ಪ್ಯಾಚಸ್ ಆಗಲಿ ಏನೂ ಕಾಣಿಸೋದಿಲ್ಲ. ಸೊ ಅದಕ್ಕೆ ಯಾವಾಗಲೂ ಹೇಳೋದು, ನೀವು ಹೊರಗಡೆ ಹೋಗೋ 20 ನಿಮಿಷ ಮುಂಚೆ ಸನ್ಸ್ಕ್ರೀನ್ನ ಹಾಕಿ. ಆ 20 ನಿಮಿಷದಲ್ಲಿ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಸನ್ಸ್ಕ್ರೀನು. ಆಮೇಲೆ ಬಟ್ ಸ್ಟಿಲ್ ಸ್ವಲ್ಪ ಆಯಿಲಿನೆಸ್ ಇರುತ್ತೆ. ಅವಾಗ ನೀವು ಮೇಲ್ಗಡೆ ಸ್ವಲ್ಪ ಲೂಸ್ ಪೌಡರ್ ಅಥವಾ ಏನಾದರೂ ಕಾಂಪ್ಯಾಕ್ಟ್ ಪೌಡರ್ ನೀವೇನು ಹಾಕ್ತೀರಾ ಅದು ಹಾಕ್ಕೋಬೋದು. ಆವಾಗ ಆ ಪೌಡರ್ ಏನಿರುತ್ತೆ ಎಕ್ಸ್ಟ್ರಾ ಆಯಿಲಿನ ಅಬ್ಸರ್ವ್ ಮಾಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಸನ್ಸ್ಕ್ರೀನೂ ಆಯಿಲಿ ಇದ್ದೇ ಇರುತ್ತೆ. ಇವಾಗೆಲ್ಲ ಮ್ಯಾಟ್ ಫಿನಿಶ್ ಸನ್ಸ್ಕ್ರೀನ್ ಅಂತೆಲ್ಲ ಬಂದಿದೆ. ಸೊ ಈವನ್ ಅದು ಕೂಡ ನಾನು ಮ್ಯಾಟ್ ಫಿನಿಶ್ ಯೂಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಅದು ಕೂಡ ಸ್ವಲ್ಪ ಆಯಿಲಿ ಅನಿಸುತ್ತೆ. ಆವಾಗ ನೀವು ಪೌಡರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇವಾಗ ಸನ್ಸ್ಕ್ರೀನ್ ಹೆಂಗೆ ಚೂಸ್ ಮಾಡೋದು? ಸನ್ಸ್ಕ್ರೀನಲ್ಲಿ 2 ಟೈಪ್ಸ್ ಇದೆ, ಫಿಸಿಕಲ್ ಸನ್ಸ್ಕ್ರೀನ್, ಕೆಮಿಕಲ್ ಸನ್ಸ್ಕ್ರೀನ್. ಈ ಫಿಸಿಕಲ್ ಸನ್ಸ್ಕ್ರೀನ್ ಅಂದರೆ ಏನು, ಕೆಮಿಕಲ್ ಸನ್ಸ್ಕ್ರೀನ್ ಅಂದರೆ ಏನು ಅಂತ ಅಂದರೆ, ಈ ಫಿಸಿಕಲ್ ಸನ್ಸ್ಕ್ರೀನ್ ಬಂದುಬಿಟ್ಟು ಡೈರೆಕ್ಟಾಗಿ ಅಂದರೆ
ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಅಂದರೆ ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡೈಆಕ್ಸೈಡ್ ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಫಿಸಿಕಲ್ ಸನ್ಸ್ಕ್ರೀನ್ನ ತಯಾರು ಮಾಡಿರ್ತಾರೆ. ಸೊ ನಿಮ್ಮ ಸ್ಕಿನ್ಗೆ ಸೂರ್ಯನ ಕಿರಣಗಳು ಬಂದಾಗ ಅದು ರಿಫ್ಲೆಕ್ಟ್ ಆಗಿ ಹೊರಗಡೆ ಹೋಗುತ್ತೆ. ಈ ಕೆಮಿಕಲ್ ಸನ್ಸ್ಕ್ರೀನ್ ಏನಪ್ಪ ಅಂತ ಅಂದರೆ, ಈ ಕೆಮಿಕಲ್ಸ್ನ ಯೂಸ್ ಮಾಡಿ ಈ ಸನ್ಸ್ಕ್ರೀನ್ನ ತಯಾರು ಮಾಡಿರ್ತಾರೆ. ಆದರೆ ಇದು ಕೆಮಿಕಲ್ಸು ಕೆಟ್ಟದ್ದು ಅಂತ ಇಲ್ಲ. ಈ ಸನ್ ರೇಸ್ನ ಅಂದರೆ ಸೂರ್ಯನ ಕಿರಣಗಳನ್ನ ತಡೆಯೋಕ್ಕೋಸ್ಕರ ಆ ಕೆಮಿಕಲ್ನ ಹಾಕಿರ್ತಾರೆ. ಸೊ ಇದು ಬೇರೆ ಥರ ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ಸೂರ್ಯನ ಕಿರಣ ನಿಮ್ಮ ಸ್ಕಿನ್ ಮೇಲೆ ಬಂದಾಗ ಅದು ಈ ಸ್ಕಿನ್ ಏನು ಮೇಲ್ಗಡೆ ಲೇಯರ್ ಮೇಲೆ ಕೆಮಿಕಲ್ ರಿಯಾಕ್ಷನ್ ಆಗಿ ಆಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ತುಂಬಾ ಡಿಫ್ರೆನ್ಸ್ ಇದೆ ಫಿಸಿಕಲ್ ಸನ್ಸ್ಕ್ರೀನ್ ಕೆಮಿಕಲ್ ಸನ್ಸ್ಕ್ರೀನ್ಗೆ. ಬಟ್ ನಿಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದೆ ಅಂತ ಅಂದರೆ ಆಲ್ವೇಸ್ ಚೂಸ್ ಫಿಸಿಕಲ್ ಸನ್ಸ್ಕ್ರೀನ್. ಅಂದರೆ ಈ ಫಿಸಿಕಲ್ ಸನ್ಸ್ಕ್ರೀನ್ನ ಮಿನರಲ್ ಸನ್ಸ್ಕ್ರೀನ್ ಅಂತಲೂ ಕರೀತಾರೆ. ಯಾಕಂದರೆ ಇದರಲ್ಲಿ ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡೈಆಕ್ಸೈಡ್ ಇರುತ್ತೆ. ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ ಆ ಕೆಮಿಕಲ್ಸಲ್ಲಿ. ಸೊ ನೀವು ಆಲ್ವೇಸ್ ಟ್ರೈ ಟು ಯೂಸ್ ಫಿಸಿಕಲ್ ಸನ್ಸ್ಕ್ರೀನ್ ಇಫ್ ಯು ಹ್ಯಾವ್ ಸೆನ್ಸಿಟಿವ್ ಸ್ಕಿನ್. ಅದು ಚಂದ ಇದು ಚಂದ ಅಂತಿಲ್ಲ, ಎರಡೂ ಒಳ್ಳೆಯದೇ. ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟಬಲ್ ಅದನ್ನು ಯೂಸ್ ಮಾಡಿ. ಇವಾಗ ನಾನು ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ? ನಾನು ತುಂಬಾ ಟ್ರೈ ಮಾಡಿದ್ದೀನಿ. ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಬಂದುಬಿಟ್ಟು ಸನ್ ಬ್ಯಾನ್ ಅಂತ. ಒಂದು ನಿಮಿಷ ತೋರಿಸ್ತೀನಿ. ಓಕೆ, ಇದನ್ನ ಆಲ್ಮೋಸ್ಟ್ ಇಲ್ಲ ಅಂದ್ರೂ ನಾನು ಒಂದು 4 ಇಯರ್ಸ್ ಯೂಸ್ ಮಾಡಿದ್ದೀನಿ. ಅದು ಈ ಥರ ಇವಾಗ ಈ ಥರ ಟ್ಯೂಬಲ್ಲಿ ಬರುತ್ತೆ. ಇದು SPF 31 ಇದೆ, 31 ಅಂತ ಇದೆ. ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ಇದ್ರ ಮೇಲ್ಗಡೆ ಎಲ್ಲ ಅಳಿಸೋಗಿದೆ, ತೋರ್ಸೋಕ್ಕೆ ಆಗಲ್ಲ. ಸೊ ಇವಾಗ ಇದನ್ನು ನಾನು ಯೂಸ್ ಮಾಡ್ತಿಲ್ಲ. ಆಲ್ಮೋಸ್ಟ್ 4 ಇಯರ್ಸ್ ಯೂಸ್ ಮಾಡಿದ್ದೀನಿ. ಇದು ಪ್ರಿಸ್ಕ್ರೈಬ್ಡ್, ನೀವು ಕೂಡ ಯೂಸ್ ಮಾಡ್ಬೋದು. ಏನೂ ಕೆಮಿಕಲ್ಸ್ ಇಲ್ಲ. ಜಸ್ಟ್ ಎಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಗೊತ್ತಾ? ಕಮ್ಮಿನೇ ಇಂಗ್ರೀಡಿಯೆಂಟ್ಸ್ ಇದೆ. ಇದು ಫಿಸಿಕಲ್ ಸನ್ಸ್ಕ್ರೀನ್. ಸೊ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ. ಇದು ಒಂದು ಆಪ್ಷನ್. ಇವಾಗ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ನ್ಯೂಟ್ರಜಿನಾ SPF 50 ಅಲ್ಟ್ರಾ ಲೈಟ್ ಕ್ಲೀನ್ ಫೀಲ್ ಅಂತ. ಇದು ನನ್ನ ಆಯ್ಲಿನೆಸ್ ಇರಲ್ಲ ಅಂತ ನಾನು ತೊಗೊಂಡಿದ್ದು. ಬಟ್ ಇದು ಹಾಕಿದ್ರೆ ನನ್ನ ಸ್ಕಿನ್ ತುಂಬಾ ಆಯ್ಲಿ ಆಗ್ತಿತ್ತು. ಸೊ ಇದನ್ನು ಅಷ್ಟೇ. ಹಾಂ, ಇದು PA+++ ಅಂತ ಇದೆ. ಇದು ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಅಂತ ಎಲ್ಲ ಬರೆದಿದ್ದಾರೆ. ಬಟ್ ನನಗೇನು ಇಷ್ಟ ಆಗಿಲ್ಲ ಇದು, ಬಿಕಾಸ್ ಆಯ್ಲಿ ಅಂತ ಅನ್ನಿಸ್ತಿತ್ತು. ಇನ್ನೊಂದು ಬಂದ್ಬಿಟ್ಟು ಲಾ ಶೀಲ್ಡ್. ಇನ್ನೊಂದು ಬಂದ್ಬಿಟ್ಟು ಇದು ಲಾ ಶೀಲ್ಡ್ ಅಂತ. SPF 40 ಇದೆ. ಇದನ್ನು ಕೂಡ ತುಂಬಾ ಒಳ್ಳೆ ಸನ್ಸ್ಕ್ರೀನ್. PA+++, ಬ್ರಾಡ್ ಸ್ಪೆಕ್ಟ್ರಮ್ UVA UVB ಎರಡನ್ನೂ ಪ್ರೊಟೆಕ್ಟ್ ಇದು ಮಾಡುತ್ತೆ. ಎರಡರಿಂದನೂ ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನು ಇದನ್ನು ವಾಟರ್ ರೆಸಿಸ್ಟೆಂಟ್, ನಾನ್ ಇರಿಟೇಟೆಂಟ್, ಆಲ್ಕೋಹಾಲ್ ಆ್ಯಂಡ್ ಡೈ ಫ್ರೀ ಅಂತ ಇದೆ. ವಿತೌಟ್ ಎನಿ ಕಲರ್ ಆ್ಯಂಡ್ ಸ್ಮೆಲ್. ಇದನ್ನು ಅಷ್ಟೇ ಸ್ವಲ್ಪ ಆಯಿಲಿ ಅನಿಸ್ತು. ಬಟ್ ರಿಯಲಿ ಗುಡ್ ಸನ್ಸ್ಕ್ರೀನ್. ಇದು ಯಾವಾಗಲೂ ರೆಗ್ಯುಲರಾಗಿ ಹಾಕಲ್ಲ. ನಾನು ರೆಗ್ಯುಲರಾಗಿ ಹಾಕೋದು ಆಫೀಸ್ಗೆ ಹೋಗೋವಾಗ ಅಂತ. ಇವಾಗ ಅಂದರೆ ಇದು ಲ್ಯಾಕ್ಮೆ ಅವ್ರದ್ದು ಸನ್ಸ್ಕ್ರೀನ್ ಹಾಕೋದು. ಇದೂ ಅಷ್ಟೇ SPF 50 PA+++ ಇದೆ. ಇದು ಮ್ಯಾಟ್ ಫಿನಿಶ್ ಅಂತ ತೊಗೊಂಡಿದ್ದೀನಿ. ಬಟ್ ಇದೆಲ್ಲ ಸನ್ಸ್ಕ್ರೀನ್ಗೂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ರಿಯಲಿ ಬೆಟರ್. ಇದಾದಮೇಲೆ ನನ್ನ ನೆಕ್ಸ್ಟ್ ರೆಕಮೆಂಡೇಷನ್ ಯಾವುದಪ್ಪ ಅಂದರೆ ಈ ಸನ್ ಬ್ಯಾನ್ 30 ಇರೋದೆ. ಸೊ ಇವೆರಡೂ ನನ್ನ ಫೇವ್ರೆಟ್. ಲಾ ಶೀಲ್ಡೂ ಚೆನ್ನಾಗಿದೆ. ಸೊ ನೀವು ಸನ್ಸ್ಕ್ರೀನ್ ತೊಗೋತೀರಾ ಅಂತ ಅಂದರೆ ಚೆನ್ನಾಗಿ ಗೂಗಲ್ ರಿಸರ್ಚ್ ಮಾಡಿ, ನಿಮ್ಮ ಸ್ಕಿನ್ ಟೈಪ್ ರಿಸರ್ಚ್ ಮಾಡಿ, ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಇಲ್ಲ, ನೀವು ಎಷ್ಟೊತ್ತು ಬಿಸಿಲಲ್ಲಿ ಇರ್ತೀರಾ ಅದನ್ನೆಲ್ಲ ಲೆಕ್ಕ ಮಾಡಿ ನೀವು ಸನ್ಸ್ಕ್ರೀನು ತೊಗೊಳ್ಳಿ. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರೋದು ಸಿಕ್ಕಿದೆ ಸನ್ಸ್ಕ್ರೀನ್ ಬಗ್ಗೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.